ಯಾವ ಕಂಪನಿನಲ್ಲಿ ಹೂಡಿಕೆ ಮಾಡಬೇಕು, ಯಾವ ಸೆಕ್ಟರ್ಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಮ ದುಡ್ಡಿಗೆ ತುಂಬಾ ಗ್ರೋತ್ ಪೊಟೆನ್ಶಿಯಲ್ ಇದೆ, ಯಾವುದು ಮುಂದಿನ ಮಲ್ಟಿ ಬ್ಯಾಗರ್ ಸ್ಟಾಕ್ಗಳನ್ನ ಕೊಡುವಂತಹ ಸೆಕ್ಟರ್ ಆಗಿರಬಹುದು. ಇಂತಹ ಪ್ರಶ್ನೆಗಳು ಬರೀ ಹೊಸ ಇನ್ವೆಸ್ಟರ್ಸ್ಗೆ ಮಾತ್ರ ಅಲ್ಲ, ಸೀಸನ್ಡ್ ಇನ್ವೆಸ್ಟರ್ಸ್ಗೂ ಇರುವಂತಹದ್ದು. ಆ ಒಂದು ಎರಡು ಮಲ್ಟಿ ಬ್ಯಾಗರ್ ಸ್ಟಾಕ್ಗಳ ಹುಡುಕಾಟದಲ್ಲಿಯೇ ಪ್ರತಿಯೊಬ್ಬರು ಇರುವಂತಹದ್ದು. ಆದ್ರೆ ಹೀಗೆ ಹುಡುಕಾಟವನ್ನ ಮಾಡಬೇಕಾದ್ರೆ ಒಂದು ಸೆಕ್ಟರ್ ಐಡೆಂಟಿಫೈ ಮಾಡೋದು ಹೇಗೆ, ಆ ಸೆಕ್ಟರ್ ನಲ್ಲಿ ಕಂಪನಿಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ, ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನೀವು ಇನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲಿಯ ಹೊಸ ವಿಸಿಟರ್ ನೀವು ಅಂತ ಹೇಳಿ ಆದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಳೆಯ ಸಬ್ಸ್ಕ್ರೈಬರ್ಸ್ ನೀವು ಆಲ್ರೆಡಿ ವಿಡಿಯೋವನ್ನ ನೋಡ್ತಿದ್ದೀರಿ, ನಮ್ಮ ಫ್ಯಾಮಿಲಿಯ ಭಾಗ ನೀವು ಅಂತ ಹೇಳಿ ಆದ್ರೆ ಸನ್ ರೈಸ್ ಅಂತ ಹೇಳುವಂತಹ ಕಮೆಂಟ್ ಅನ್ನ ಇವತ್ತಿನ ವಿಡಿಯೋಗೆ ಮಾಡಿ ನೇರವಾಗಿ ವಿಡಿಯೋಗೆ ಈಗ ನಾವು ಜಂಪ್ ಮಾಡೋಣ. ಸನ್ರೈಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಅಲ್ಲ, ಕಾರಣ ಸನ್ರೈಸ್ ಸೆಕ್ಟರ್ಸ್ ಮತ್ತು ಸ್ಟ್ರಾಂಗ್ ಹೆಡ್ವಿಂಡ್ ಇರುವಂತಹ ಸೆಕ್ಟರ್ಸ್ ಯಾವುದು ಈಗ ಇನ್ವೆಸ್ಟ್ ಮಾಡೋದಕ್ಕೆ ಅನ್ನೋದನ್ನ ಮಾತಾಡೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಗ್ತೀನಿ. ಸೊ ಸನ್ರೈಸ್ ಅಂದ್ರೆ ಏನು, ಸ್ಟ್ರಾಂಗ್ ಹೆಡ್ವಿಂಡ್ಸ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಮೊದಲಿಗೆ ನೋಡೋಣ. ಸನ್ರೈಸ್ ಸೆಕ್ಟರ್ಸ್ ಅಂತ ಹೇಳಿದ್ರೆ ಅಲ್ಲಿ ಇನ್ನೂ ಕೆಲಸ ಸ್ವಲ್ಪ ಮಟ್ಟಿಗೆ ಶುರುವಾಗಿದೆ, ತುಂಬಾ ದೊಡ್ಡ ಮಟ್ಟಿನ ಭವಿಷ್ಯ ಆ ಸೆಕ್ಟರ್ಗೆ ಇದೆ ಅಂತ ಹೇಳುವಂತಹ ಇಂಡಸ್ಟ್ರಿಗಳಿಗೆ ಸನ್ರೈಸ್ ಸೆಕ್ಟರ್ ಅಂತ ಕರಿತೀವಿ. ತುಂಬಾ ಡಿಮಾಂಡ್ ಈಗ ಇದೆ, ಅಲ್ಲಿ ಇನ್ನೂ ಬೆಳವಣಿಗೆಗೆ ಅವಕಾಶಗಳು ಇದ್ದಾವೆ. ಅಂಡ್ ಈ ಬೆಳವಣಿಗೆ ತುಂಬಾ ಎಕ್ಸ್ಪೋನೆನ್ಷಿಯಲ್ ರೀತಿಯಲ್ಲಿ ಆಗುತ್ತೆ, ಅಂದ್ರೆ ಒಂದೇ ಸತಿ ಸ್ಫೋಟಗೊಳ್ಳುವ ರೀತಿಯ ಎಕ್ಸ್ಪಾನ್ಷನ್ಗೆ ಅವಕಾಶ ಇದೆ ಅನ್ನುವಂತಹ ಸೆಕ್ಟರ್ಗಳನ್ನ ಸ್ಟ್ರಾಂಗ್ ಹೆಡ್ವಿಂಡ್ಸ್ ಇರುವಂತಹ ಸೆಕ್ಟರ್ಸ್ ಅಂತ ನಾವು ಕರಿತೀವಿ. ಈಗ ಈ ಎರಡು ಸೆಕ್ಟರ್ಗಳನ್ನ ನಾವು ಹೇಗೆ ಅನಲೈಸ್ ಮಾಡೋದು, ಯಾವ ಯಾವ ಸೆಕ್ಟರ್ಗಳು ಅವು, ಅಲ್ಲಿರುವಂತಹ ಟಾಪ್ ಕಂಪನಿಗಳು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನಮಸ್ಕಾರ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಇನ್ವೆಸ್ಟ್ ಇಂಡಿಯಾ gov.in ಅಂತ ಹೇಳುವಂತಹ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ನಲ್ಲಿ ನಿಮಗೆ ಎಮರ್ಜಿಂಗ್ ಅಪಾರ್ಚುನಿಟೀಸ್ ಸನ್ರೈಸ್ ಸೆಕ್ಟರ್ಸ್ ಇನ್ ಇಂಡಿಯಾ ಅಂತ ಹೇಳುವಂತಹ ಬ್ಲಾಗ್ ಸಿಗುತ್ತೆ. ಈ ಬ್ಲಾಗ್ ನಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಾರತ ಅಂತ ಹೇಳುವಂತಹದ್ದು ಒಂದು ಎಮರ್ಜಿಂಗ್ ಇಕಾನಮಿ, ಇಲ್ಲಿ ನೀವು ಬಿಸ್ನೆಸ್ ಸೆಟಪ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಬೇಕಾದಷ್ಟು ಆಪರ್ಚುನಿಟಿಗಳು ಇದ್ದಾವೆ, ಇಲ್ಲಿ ಬಿಸ್ನೆಸ್ ಗ್ರೋತ್ ಮಾಡೋದಕ್ಕೂ ತುಂಬಾ ಆಪರ್ಚುನಿಟಿ ಇದೆ ಅಂತ ಹೇಳ್ತಿದ್ದಾರೆ. ಹೀಗೆ ಹೇಳ್ತಿರುವಾಗ ಇವರು ಪಾಯಿಂಟ್ ಔಟ್ ಮಾಡುವಂತಹ ಸನ್ರೈಸ್ ಸೆಕ್ಟರ್ಗಳ ಪಟ್ಟಿಯಲ್ಲಿ ಮೊದಲು ಇರುವಂತಹದ್ದು ಇಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ಸ್, ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಥವಾ EMS ಅಂತ ಹೇಳುವಂತಹ ಕ್ಯಾಟಗರಿಯ ಕಂಪನಿಗಳ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಹೇಳುತ್ತೆ, ನಾವು ಇದಕ್ಕೋಸ್ಕರ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನು ತಂದಿದ್ದೀವಿ, ಸೆಮಿಕಂಡಕ್ಟರ್ಗಳ ಮ್ಯಾನುಫ್ಯಾಕ್ಚರಿಂಗ್ಗೆ ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಮ್ ಅಂತ ಹೇಳುವಂತಹ ಪ್ರೋಗ್ರಾಮ್ ಅನ್ನು ತಂದಿದ್ದೀವಿ ಅಂತ ಹೇಳ್ತಿದೆ. ಇಲ್ಲಿ ನೀವು ಒಂದು ಸೆಕೆಂಡ್ ಪಾಸ್ ಮಾಡಿ ಆಲೋಚನೆ ಮಾಡಿ, ಒಂದು ದೇಶದ ಸರ್ಕಾರ ನಾವು ಈ ಇಂಡಸ್ಟ್ರಿಗಳ ಗ್ರೋತ್ ಆಗಬೇಕು ಅನ್ನುವ ಕಾರಣಕ್ಕೆ ಇಲ್ಲಿ ತುಂಬಾ ದೊಡ್ಡ ಮಟ್ಟಿನ ಇನಿಷಿಯೇಟಿವ್ಸ್ ಅನ್ನು ತಗೋತಿದ್ದೀವಿ ಅಂತ ಹೇಳಿ, ಸ್ಟ್ರಾಂಗ್ ಸಪೋರ್ಟ್ ನಮ್ಮದಿಲ್ಲಿ ಇದೆ ಅಂತ ಹೇಳಿದ್ರೆ, which means government policies are supporting that sector, government initiatives are supporting that sector ಅಂತ ಆದಾಗ ಆ ಸೆಕ್ಟರ್ ಬೆಳೆಯುತ್ತಾ ಅಥವಾ ಬೆಳೆಯದೆ ಸುಮ್ಮನೆ ಇರುತ್ತಾ? ಸುಮ್ಮನೆ 4-5 ವರ್ಷ ಹಿಂದಕ್ಕೆ ಹೋಗಿ ನೋಡಿ, PLI ಸ್ಕೀಮ್ಸ್ ಅಂತ ಹೇಳುವಂತಹದ್ದು ಭಾರತದಲ್ಲಿ ಇಲ್ಲದೆ ಇದ್ದಾಗ ಆಪಲ್ ಕಂಪನಿಯ ಫೋನ್ಗಳ ಅಸೆಂಬ್ಲಿ ಭಾರತದಲ್ಲಿ ಆಗ್ತಿರ್ಲಿಲ್ಲ. ಈಗ ಭಾರತದಲ್ಲಿ ಅಸೆಂಬ್ಲಿ ಆಗ್ತಾ ಇರುವಂತಹ ಐಫೋನ್ಗಳನ್ನ ಭಾರತದಿಂದ ಹೊರಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಹೇಳುವಂತಹದ್ದು ಇದಕ್ಕೆ ಕಾರಣ ಆಯ್ತು. ಸೆಮಿಕಂಡಕ್ಟರ್ ಫ್ಯಾಕ್ಟರಿಗಳನ್ನ ಅಥವಾ ಫೌಂಡ್ರಿಯನ್ನ ಭಾರತದಲ್ಲಿ ಸೆಟಪ್ ಮಾಡಿದ್ರೆ ಅಲ್ಲೂ ಕೂಡ ನಾವು ನಿಮಗೆ ದೊಡ್ಡ ಮಟ್ಟಿನ ಸಹಕಾರವನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದರ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಂಪನಿಗಳು ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ. ಭಾರತ ಏನನ್ನು ಹೇಳ್ತಾ ಇದೆ, semiconductor market is poised to triple in 2026 with expected production value of 300 billion ಅಂತ ಹೇಳ್ತಿದ್ದಾರೆ. ಈಗ ಇರುವಂತಹ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಭಾರತದಲ್ಲಿ 2026 ಆಗಬೇಕಾದ್ರೆ 3 ಪಟ್ಟು ಇದಕ್ಕಿಂತ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ವಿಚ್ ಮೀನ್ಸ್ ಎವ್ರಿ ಇಯರ್ ಆಲ್ಮೋಸ್ಟ್ 100% ಗ್ರೋತ್ ಅನ್ನ ಈ ಇಂಡಸ್ಟ್ರಿ ಕೊಡುತ್ತೆ ಅನ್ನುವಂತಹದ್ದು ಭಾರತ ಸರ್ಕಾರ ಹೇಳ್ತಾ ಇರುವಂತಹ ಮಾತು. ಇದನ್ನ ನೀವು ಈಗ ಹೋಗಿ ಸ್ಟಾಕ್ಗಳಲ್ಲಿ ನೋಡಿದ್ರೆ, EMS ಪ್ಲೇಯರ್ಸ್ ಭಾರತದಲ್ಲಿ ಯಾರಿದ್ದಾರೆ ಅನ್ನೋದನ್ನ ನೋಡಿದ್ರೆ ನಿಮಗೆ ಇಲ್ಲೊಂದು ಹೆಸರನ್ನ ನಾನು ತೋರಿಸ್ತೀನಿ. ಡಿಕ್ಸನ್ ಟೆಕ್ನಾಲಜೀಸ್ ಅಂತ ಹೇಳುವಂತಹ ಕಂಪನಿಯ ಬಗ್ಗೆ ನೀವು ಕೇಳಿರಬಹುದು, ನೋಡಿರಬಹುದು. ಆ ಕಂಪನಿ ಸ್ಟಾಕ್ ಈ ವರ್ಷದಲ್ಲಿ ಎಷ್ಟು ಮೂವ್ ಆಗಿದೆ ಅನ್ನೋದನ್ನ ನೀವು ನೋಡಿ. ನಾನು ಹೇಳ್ತಾ ಇರುವಂತಹ ಮಾತಿನ ಅರಿವು, ಅದರ ಇಂಪಾರ್ಟೆನ್ಸ್ ಎಷ್ಟು ಅಂತ ಹೇಳುವಂತಹದ್ದು ನಿಮಗೆ ಕಾಣುತ್ತೆ. ಇಲ್ಲೊಂದಿಷ್ಟು ಕಂಪನಿಗಳ ಹೆಸರಿದೆ. BEL ಇದೆ, ಎವಲಾನ್ ಟೆಕ್ನಾಲಜಿ ಇದೆ, ಡಿಕ್ಸನ್ ಇದೆ, SFO ಇದೆ, ಜಾಬಿಂಗ್ ಸರ್ಕ್ಯೂಟ್ ಇದೆ, ಸೈರ್ಮಾ ಇದೆ, PG ಎಲೆಕ್ಟ್ರೋಪ್ಲಾಸ್ಟ್ ಅಂತ ಹೇಳುವಂತಹ ಕಂಪನಿ ಇದೆ, ಬೇರೆ ಕಂಪನಿಗಳು ಶಿವಾಲಿಕ್
ಬೈಮೆಟಲ್ ಕಂಟ್ರೋಲ್ಸ್ ಅಂತ ಹೇಳುವಂತಹ ಕಂಪನಿ ಇದೆ. ಈ ರೀತಿಯ ಕಂಪನಿಗಳನ್ನ ನೀವು ಅನಲೈಸ್ ಮಾಡೋದನ್ನು ಶುರು ಮಾಡಿ. ಈಗ ಇಲ್ಲೇ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹದ್ದು ಯಾವ್ದಿದೆ ಅಂತ ನೋಡ್ಬೇಕು ಅಂದ್ರೆ ಜಸ್ಟ್ ಲಿಸ್ಟೆಡ್ EMS ಅಂತ ಹಾಕಿದ್ರೆ ಬಂತು ನೋಡಿ. ಇಷ್ಟು ಕಂಪನಿಗಳು ಭಾರತದಲ್ಲಿ ಲಿಸ್ಟ್ ಆಗಿರುವಂತಹ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅನ್ನ ಆಫರ್ ಮಾಡುವಂತಹ ಕಂಪನಿಗಳು. ಇಲ್ಲಿ ನೀವು ಇನ್ನೇನ್ ಮಾಡಬೇಕು, ಯು ಶುಡ್ ಅನಲೈಸ್ ವಿಚ್ ಇಸ್ ದ ಗುಡ್ ಕಂಪನಿ ಹಿಯರ್ ಅಂಡ್ ದೆನ್ ಗೋ ಆನ್ ಇನ್ವೆಸ್ಟಿಂಗ್ ಇನ್ ಟು ಇಟ್. ಆಯ್ತು, ಇದಾದ್ಮೇಲೆ ಏನ್ ಮಾಡಬೇಕು, ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಆಯ್ತು. ಅದರ ನೆಕ್ಸ್ಟ್ ಸೆಕ್ಟರ್ ಯಾವುದು, ಎಲೆಕ್ಟ್ರಿಕಲ್ ವೆಹಿಕಲ್ ಸೆಕ್ಟರ್. ಇಲ್ಲೇನಿದೆ, ಇಲ್ಲಿ ಭಾರತ ಫೇಮ್ 2 ಅಂತ ಹೇಳುವಂತಹ ಇನಿಷಿಯೇಟಿವ್ ನ ಮೂಲಕ ಸಬ್ಸಿಡಿಯನ್ನ ಆಲ್ರೆಡಿ ಕೊಡ್ತಾ ಇದೆ. ಆಂಧ್ರ ಪ್ರದೇಶವೋ ತೆಲಂಗಾಣವೋ ಯಾವುದೋ ಒಂದು ರಾಜ್ಯ ಎಲೆಕ್ಟ್ರಿಕಲ್ 2 ವೀಲರ್ಸ್ ಮತ್ತು 4 ವೀಲರ್ಸ್ ಮೇಲೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಫೀಸ್ ಅನ್ನ ನೀವು ಕೊಡಬೇಕಾಗಿಲ್ಲ ಅಂತ ಹೇಳ್ತಾ ಇದೆ. ಇದೇ ರೀತಿಯ ಬೇರೆ ಇನಿಷಿಯೇಟಿವ್ಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಿದೆ. ವಾಟ್ ಆರ್ ದೇ ಟ್ರೈಂಗ್ ಟು ಟೆಲ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಫೈಯಿಂಗ್ 30% ಆಫ್ ಆಲ್ ವೆಹಿಕಲ್ಸ್ ಬೈ 2030. ಭಾರತದಲ್ಲಿ ಓಡುವಂತಹ ಗಾಡಿಗಳಲ್ಲಿ 30% ವೆಹಿಕಲ್ಸ್ 2030 ವೇಳೆಗೆ ಎಲೆಕ್ಟ್ರಿಕ್ ಆಗಿರಬೇಕು ಅಂತ ಹೇಳೋದು ಭಾರತ ಸರ್ಕಾರದ ಆಶಯ. ಈ ಕಾರಣದಿಂದಲೇ ಇವಿ ಸೆಕ್ಟರ್ಗೆ, ಇವಿ ಚಾರ್ಜಿಂಗ್ ಸ್ಟೇಷನ್ ಡಿಪ್ಲಾಯ್ ಮಾಡ್ತಾ ಇರುವಂತಹ ಕಂಪನಿಗಳಿಗೆ, ಇಲೆಕ್ಟ್ರಿಕ್ ವೆಹಿಕಲ್ಗಳ ಮ್ಯಾನುಫ್ಯಾಕ್ಚರರ್ಗಳಿಗೆ ಮಾತ್ರ ಅಲ್ಲದೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸ್ಪೇರ್ ಪಾರ್ಟ್ಸ್ ಅನ್ನ ಮಾರಾಟ ಮಾಡುವಂತಹ OEMಗಳಿಗೂ ಕೂಡ ತುಂಬಾ ದೊಡ್ಡ ಮಟ್ಟಿನ ಬೆಳವಣಿಗೆಯ ಅವಕಾಶ ಇದೆ. ಈ ಎಲೆಕ್ಟ್ರಿಕಲ್ ವೆಹಿಕಲ್ ಸೆಕ್ಟರ್ ನಲ್ಲಿ ಯಾವ ಟಾಪ್ ಕಂಪನಿಗಳು ಇದ್ದಾವೆ, ಅಲ್ಲಿ ಇರುವಂತಹ ಬೇರೆ ಪ್ಲೇಯರ್ಸ್ ಯಾರು, OEM ಮ್ಯಾನುಫ್ಯಾಕ್ಚರರ್ಸ್ ಯಾರು, ಅವರ ಸ್ಟಾಕ್ಗಳು ಯಾವುದೆಲ್ಲ ಇದ್ದಾವೆ, ಅಲ್ಲಿ ನೀವು ಹೇಗೆ ಇನ್ವೆಸ್ಟ್ ಮಾಡಬಹುದು ಎಲ್ಲವನ್ನ ಡೀಟೇಲ್ಡ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇನ್ಫ್ಯಾಕ್ಟ್ ಈ ಎಲ್ಲಾ ಸೆಕ್ಟರ್ಗಳ ಮೇಲೆ ಡೀಟೇಲ್ಡ್ ಆಗಿರುವಂತಹ ವಿಡಿಯೋವನ್ನ ಫ್ಯೂಚರ್ ನಲ್ಲಿ ನಾನು ಖಂಡಿತ ಮಾಡ್ತೀನಿ, ಒಂದು ಸೀರೀಸ್ ರೀತಿಯಲ್ಲಿ. ನೀವು ಆ ವಿಡಿಯೋಗಳನ್ನೆಲ್ಲ ನೋಡಬೇಕು ಅಂದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ರೀತಿಯ ಅಪ್ಡೇಟ್ಗಳು ನನ್ನ ಚಾನೆಲ್ ನಿಂದ ಬಂದ್ರೆ ನಿಮ್ಗೆ ಅದು ಮಿಸ್ ಆಗೋದಿಲ್ಲ. ಆ ಕಾರಣದಿಂದ ಮತ್ತೆ ಹೇಳ್ತಾ ಇದ್ದೀನಿ, ಈ ಸೆಕ್ಟರ್ನ ಕಂಪನಿಗಳ ಮೇಲೆ ನಾವು ಸೀರಿಯಸ್ ಆದಂತಹ ಅನಾಲಿಸಿಸ್ ಮಾಡಬೇಕು. ಯಾವುದೇ ಒಂದು ಸೆಕ್ಟರ್ ನಲ್ಲಿ ನೀವು ಹೋಗಿ ಹುಡುಕೋದಕ್ಕೆ ಹೋದ್ರೂ ಕೂಡ ಅಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಕಂಪನಿಗಳು ಇರ್ತವೆ. ಹೀಗೆ ಪ್ರತಿಯೊಂದು ಸೆಗ್ಮೆಂಟ್ ನಲ್ಲಿ, ಪ್ರತಿಯೊಂದು ಕ್ಯಾಪ್ ಕ್ಯಾಟಗರಿಯಲ್ಲಿ, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಥವಾ ಮೈಕ್ರೋ ಕ್ಯಾಪ್ ನಲ್ಲೂ ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಗಳು ಇರ್ತವೆ, ಫಂಡಮೆಂಟಲಿ ವೀಕ್ ಆಗಿರುವಂತಹ ಕಂಪನಿಗಳು ಇರ್ತವೆ. ಇಲ್ಲಿ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳನ್ನ ತೆಗೆದುಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಗ್ರೋತ್ ಆಪರ್ಚುನಿಟಿ ಚೆನ್ನಾಗಿರುತ್ತೆ, ದುಡ್ಡು ಕೂಡ ಬೆಳೆಯುತ್ತೆ, ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಇದನ್ನ ನಾವು ಮಾಡಬೇಕಾಗಿರುವಂತಹದ್ದು. ಹೇಗೆ ಮಾಡೋದು, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಎಲ್ಲವನ್ನು ನಾನು ಹೇಳಿಕೊಡ್ತೀನಿ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಯ್ತು. ನೆಕ್ಸ್ಟ್ ಯಾವುದು, ರಿನ್ಯೂವೇಬಲ್ ಎನರ್ಜಿ. NTPC ಗ್ರೀನ್ ಎನರ್ಜಿಯ ಸ್ಟಾಕ್ ಮೊನ್ನೆ ಬಂದಿತ್ತು. ಅದಕ್ಕಿಂತ ಮುಂಚೆ ನಾವು ವಾರಿ ರಿನ್ಯೂವೇಬಲ್ಸ್ ಅಂತ ಹೇಳುವಂತಹ ಕಂಪನಿ ಅಥವಾ ವಾರಿ ಎನರ್ಜಿ ಕಂಪನಿಯ IPOದ ರಿವ್ಯೂ ಅನ್ನು ಕೂಡ ನನ್ನ ಚಾನೆಲ್ ನಲ್ಲಿ ಮಾಡಿದ್ದೆ. ಇಲ್ಲಿ ನಾನು ನಿಮಗೆ ರಿನ್ಯೂವೇಬಲ್ ಎನರ್ಜಿಯ ಗ್ರೋತ್ ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋದನ್ನ ಹೇಳಿದ್ದೆ. ಸ್ಪೆಸಿಫಿಕ್ ಆಗಿ ಸೋಲಾರ್ ಎನರ್ಜಿಯನ್ನ ನಾವು ಬಳಕೆ ಮಾಡ್ತಾ ಇರುವಂತಹದ್ದೆಷ್ಟು, ಬರೀ 89 ಗಿಗಾವಾಟ್ ನಷ್ಟು ಸೋಲಾರ್ ಎನರ್ಜಿಯ ಬಳಕೆ ಭಾರತದಲ್ಲಿ ಆಗ್ತಿದೆ. ಇನ್ನೊಂದು 5-6 ವರ್ಷದಲ್ಲಿ ಇದನ್ನ ಇನ್ನೂ 2-fold 3-fold ಹೆಚ್ಚು ಮಾಡುವಂತಹ ಆಲೋಚನೆಯಲ್ಲಿ ಸರ್ಕಾರ ಇದೆ. ಆನ್ ಇಟ್ಸ್ ಪೀಕ್ ಯೂಸೇಜ್ ಸರಿಯಾಗಿ ಸೋಲಾರ್ ಎನರ್ಜಿಯ ಬಳಕೆಯನ್ನ ಭಾರತದ ಬರೀ 3% ಮೇಲ್ಮೈಯ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನ ಹಾಕಿದ್ರೆ 890 ಗಿಗಾವಾಟ್ ನಷ್ಟು ಸೋಲಾರ್ ವಿದ್ಯುತ್ ಜನರೇಟ್ ಮಾಡುವಂತಹ ಕೆಪಾಸಿಟಿ ಭಾರತದಲ್ಲಿ ಇದೆ ಅಂತ ಹೇಳುವಂತಹದ್ದನ್ನೇನೋ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ನಂಬರ್ಸ್ ಕುಡ್ ಬಿ ಅ ಬಿಟ್ ಡಿಫರೆಂಟ್, ಬಟ್ ಇದು ಭಾರತದಲ್ಲಿ ರಿನ್ಯೂವೇಬಲ್ ಎನರ್ಜಿಗೆ ಇರುವಂತಹ ಅವಕಾಶ. ಟಾರ್ಗೆಟ್ ಟು ಅಚೀವ್ 500 ಗಿಗಾವಾಟ್ ಆಫ್ ನಾನ್ ಫಾಸಿಲ್ ಫ್ಯೂಲ್. ಫಾಸಿಲ್ ಫ್ಯೂಲ್ಸ್ ಅಂತ ಹೇಳಿದ್ರೆ ಕಲ್ಲಿದ್ದಲು ಮತ್ತೆ ನಮ್ಮ ಪೆಟ್ರೋಲಿಯಂ, ಈ ರೀತಿಯ ಯಾವುದಾದ್ರೂ ಇಂಧನಗಳನ್ನ ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡುವ ಕರೆಂಟ್ ಅಲ್ಲ, ಬಟ್ ರಿನ್ಯೂವೇಬಲ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳ ಮೂಲಕ ಜನರೇಟ್ ಆಗುವಂತಹ ಎನರ್ಜಿ, ಗ್ರೀನ್ ಹೈಡ್ರೋಜನ್ ನ ಬಳಕೆಯ ಮೂಲಕ ಜನರೇಟ್ ಆಗುವಂತಹ ಪವರ್, ಇದೆಲ್ಲವನ್ನ ಇಟ್ಟುಕೊಂಡು 500 ಗಿಗಾವಾಟ್ ನಷ್ಟು ಪವರ್ ಅನ್ನ 2030 ಒಳಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿ ಭಾರತ ಸರ್ಕಾರ ಇದೆ. ಈಗ ನಾವು ಮಾಡ್ತಾ ಇರುವಂತಹದ್ದು ಎಷ್ಟಿರಬಹುದು ಅನ್ನುವ ಆಲೋಚನೆ ನಿಮ್ಗೆ ಏನಾದರೂ ಇದ್ರೆ, ಇಟ್ ಈಸ್ ಸಮ್ವೇರ್ ಅರೌಂಡ್ 150 to 160 ಗಿಗಾವಾಟ್ಸ್ ಇರಬಹುದು. ಬಿಕಾಸ್ 89 ಗಿಗಾವಾಟ್ ಸೋಲಾರ್ ಇದೆ, 40 ಗಿಗಾವಾಟ್ಸ್ ಹತ್ತಿರದಲ್ಲಿ ವಿಂಡ್ ಇದೆ, ಹೈಡ್ರೋ ಎಲೆಕ್ಟ್ರಿಕ್ ಅಂಡ್ ಜಿಯೋಥರ್ಮಲ್ ಎನರ್ಜಿಯದ್ದು ಒಂದು ಮೇಜರ್ ಚಂಕ್ ಇದೆ ಅದರಲ್ಲಿ. ಬಟ್ 500 ಗಿಗಾವಾಟ್ಸ್ ನಷ್ಟು ಸೋಲಾರ್ ವಿಂಡ್ ಎನರ್ಜಿಯ ಜನರೇಷನ್ ಅನ್ನು ನಾವು 2030 ಒಳಗೆ ಮಾಡಬೇಕು ಅಂದ್ರೆ, ಜಸ್ಟ್ ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ದಟ್ ಗೋಯಿಂಗ್ ದೇರ್. ಕಂಪನಿಗಳಿಗೆ ಇರುವಂತಹ ಅವಕಾಶವನ್ನ ನೋಡಿ. ಟಾಪ್ ರಿನ್ಯೂವೇಬಲ್ ಎನರ್ಜಿ ಕಂಪನೀಸ್ ಭಾರತದಲ್ಲಿ ಯಾವುದು ಅನ್ನೋದನ್ನ ನೀವು ನೋಡಿ.
ಅದಾನಿ ಗ್ರೀನ್ ಇದೆ, NTPC ಇದೆ, ಟಾಟಾ ಪವರ್ ಇದೆ, JSW ಎನರ್ಜಿ ಇದೆ, ಸುಜ್ಲಾನ್ ಇದೆ, ಐನಾಕ್ಸ್ ವಿಂಡ್ ಇದೆ, ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್ ಇದೆ, ಬೋರೋಸಿಲ್ ರಿನ್ಯೂವೇಬಲ್ಸ್, ಇವರು ಸೋಲಾರ್ ಪ್ಯಾನಲ್ಗೆ ಬೇಕಾಗುವಂತಹ ಗ್ಲಾಸ್ ಕವರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. KPI ಗ್ರೀನ್ ಎನರ್ಜಿ ಅಂತ ಹೇಳುವಂತಹ ಕಂಪನಿ ಇದೆ. ಹೀಗೆ ಸುಮಾರು ಕಂಪನಿಗಳು ಇದ್ದಾವೆ. NTPC ಗ್ರೀನ್ ಎನರ್ಜಿಯ IPOದಲ್ಲಿ ಆ ಕಂಪನಿಯದ್ದು ಪ್ಲಸ್ ಆ ಸೆಕ್ಟರ್ನ ಅನಾಲಿಸಿಸ್ ನ ಬಗ್ಗೆ ನಾನು ಮಾತಾಡಿದ್ದೆ. ಐ ಕ್ಯಾನ್ ಡೂ ಅನದರ್ ವಿಡಿಯೋ ಆನ್ ದಟ್. ಬೇಕು ಅಂತ ಹೇಳಿದ್ರೆ ರಿನ್ಯೂವೇಬಲ್ ಅಂತ ಹೇಳುವಂತಹ ಕಮೆಂಟ್ ಅನ್ನ ಮಾಡಿ, ನಾನು ಫ್ಯೂಚರ್ ನಲ್ಲಿ ಅದರ ಬಗ್ಗೆಯೂ ಕೂಡ ವಿಡಿಯೋವನ್ನು ಮಾಡ್ತೀನಿ. ಇನ್ನೊಂದು ಆಗ್ರೋ ಮತ್ತು ಫುಡ್ ಪ್ರಾಸೆಸಿಂಗ್. ಇಲ್ಲಿ ಇರುವಷ್ಟು ಅವಕಾಶ ಭಾರತದಲ್ಲಿ ಪ್ರಾಯಶಃ ಬೇರೆಲ್ಲೂ ಇಲ್ಲ. ಬಿಕಾಸ್ ಫುಡ್ FMCG ಬಿಸ್ನೆಸ್ ಅಂತ ನಾವು ಕರಿತೀವಿ. ನಮ್ಮಲ್ಲಿ ಕೃಷಿ ಪ್ರಧಾನವೇ ಆಗಿರುವಂತಹ ಎಕಾನಮಿ ಆಗಿರುವ ಕಾರಣ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ತುಂಬಾ ಬರುತ್ತೆ. ಹೀಗೆ ಬರ್ತಾ ಇರುವಂತಹ ಪ್ರೊಡ್ಯೂಸ್ ನಲ್ಲಿ ತುಂಬಾ ವೇಸ್ಟ್ ಆಗಿಯೂ ಕೂಡ ಹೋಗುತ್ತೆ. ಹೀಗೆ ವೇಸ್ಟ್ ಆಗ್ತಾ ಇರುವಂತಹ ರಿಸೋರ್ಸಸ್ ಅನ್ನೇ ತಗೊಂಡು ವೇಸ್ಟ್ ಆಗದೇ ಇರುವ ರೀತಿಯಲ್ಲಿ ಅದನ್ನ ಉಳಿಸಿ, ಅದನ್ನ ಪ್ರಾಸೆಸ್ ಮಾಡಿ, ಅದನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ, ಎಕ್ಸ್ಪೋರ್ಟ್ ಮಾಡಿದ್ರೆ, ಎಲ್ಲೋ ಈ ರಿಸೋರ್ಸಸ್ಗೆ ಕೊರತೆ ಇರುವಂತಹ ಜಾಗಕ್ಕೆ ನಾವು ಇದನ್ನ ತಗೊಂಡು ಹೋಗಿ ಕೊಟ್ರೆ ಅಲ್ಲಿ ಇರುವಂತಹ ಬೆಳವಣಿಗೆಯ ಆಪರ್ಚುನಿಟಿ ಎಷ್ಟಿದೆ ಅನ್ನೋದನ್ನ ನೋಡಿ. ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಟಾಪ್ ಕಂಪನಿಗಳು ಯಾವುದು ಅನ್ನೋದನ್ನ ನೀವು ನೋಡೋದಕ್ಕೆ ಹೊರಟ್ರೆ ಅದಕ್ಕೊಂದು ಸ್ಕ್ರೀನರ್ನ ಅವಕಾಶವೇ ನಿಮಗೆ, ಸ್ಕ್ರೀನರ್ನಲ್ಲಿ ನಿಮಗೆ ದೊಡ್ಡ ಮಟ್ಟಿನ ಒಂದು ಲಿಸ್ಟೇ ಇದೆ. ಈಗ ನಾನಿಲ್ಲಿ ಹಾಕಿರುವಂತಹದ್ದು ಟಾಪ್ ಪ್ಲೇಯರ್ಸ್ ಯಾರು ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಅಂತ. ನೀವು ಇಲ್ಲಿರುವಂತಹ ಈ ಇಂಡಸ್ಟ್ರಿಗಳನ್ನೇ ನೋಡಿದ್ರೆ ಯು ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ಅನ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಇದರ ಮೇಲೆ ನೀವು ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕೇಳಿ, ನಾನು ಇದರ ಬಗ್ಗೆಯೂ ಕೂಡ ಡೀಟೇಲ್ಡ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೀನಿ. ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ ಈಸ್ ಗೋಯಿಂಗ್ ಟು ಗ್ರೋ ಅಂಡ್ ದಿಸ್ ಇಸ್ ಆಲ್ಸೋ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಹೆಲ್ತ್ ಕೇರ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಭಾರತದಲ್ಲಿ ತುಂಬಾ ದೊಡ್ಡ ಮಟ್ಟಿನ ಬೆಳವಣಿಗೆಗೆ ಅವಕಾಶ ಇರುವಂತಹ, ಬೆಳವಣಿಗೆ ಆಗ್ತಾ ಇರುವಂತಹ ಸೆಕ್ಟರ್ ಅಂತ ಹೇಳಿದ್ರೆ ಇದು. ಫಾರ್ಮಾದಲ್ಲಿ API ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ, API ಅಂತ ಹೇಳಿದ್ರೆ ನಾವು ಮೆಡಿಸಿನ್ಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ, ಟ್ಯಾಬ್ಲೆಟ್ಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್. ಇದರ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಚೈನಾವನ್ನು ಅಥವಾ ಚೈನಾಕ್ಕೆ ಅತಿ ದೊಡ್ಡ ಕಾಂಪಿಟೇಷನ್ ಕೊಡ್ತಾ ಇರುವಂತಹ ದೇಶ ಭಾರತ. ಅಂಡ್ ಚೈನಾ +1 ಪಾಲಿಸಿಯನ್ನ ಫಾಲೋ ಮಾಡ್ತಾ ಇರುವಂತಹ ಹಲವಾರು ದೇಶಗಳು ಕೋವಿಡ್ ನಂತರ ಸ್ಪೆಸಿಫಿಕ್ ಆಗಿ ಭಾರತಕ್ಕೆ ಮತ್ತು ಭಾರತದ ಫಾರ್ಮಾ ಕಂಪನಿಗಳ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಗೋಯಿಂಗ್ ಟು ಗ್ರೋ ಇನ್ ಫ್ಯೂಚರ್. Med tech industry to grow to 50 billion by 2025. Wealth of investment opportunities to India, Indian investors. ಇಲ್ಲಿ ನಿಮಗೆ 100% FDI ಇನ್ವೆಸ್ಟ್ಮೆಂಟ್, ಸಂಪೂರ್ಣವಾಗಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನೇ ಮಾಡಿಕೊಂಡು ಕಂಪನಿಗಳನ್ನು ಸೆಟಪ್ ಮಾಡುವಂತಹ ಅವಕಾಶ ಕೂಡ ಇಲ್ಲಿ ಇದೆ. ಇಂಡಿಯಾ ಈಸ್ projected to become the world's third largest economy by 2030-2031. ಈ ಸೆಕ್ಟರ್ಗಳು ಇಲ್ಲಿಯ ಗ್ರೋತ್ಗೆ ತುಂಬಾ ದೊಡ್ಡ ಮಟ್ಟಿನ ಹೆಲ್ಪ್ ಅನ್ನ ಮಾಡ್ತವೆ ಅಂತ ಹೇಳುವಂತಹದ್ದು ಭಾರತ ಸರ್ಕಾರದ ಇನಿಷಿಯೇಟಿವ್. ಇಲ್ಲಿರುವಂತಹ ಕಂಪನಿಗಳ ಲಿಸ್ಟ್ ಅನ್ನ ನೀವು ನೋಡಿ. ಇದರ ಜೊತೆಗೆ ಯು ಆಲ್ಸೋ ನೀಡ್ ಟು ರಿಮೆಂಬರ್ ಸಮಥಿಂಗ್. ಭಾರತದಲ್ಲಿ ಮೆಡಿಕಲ್ ಟೂರಿಸಂ ದೊಡ್ಡ ಮಟ್ಟಿನ ನಡೀತಾ ಇದೆ. ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬರೀ ಹೆಲ್ತ್ ಸರ್ವಿಸಸ್ ಅನ್ನ ಪಡೆದುಕೊಳ್ಳೋದಕ್ಕೆ, ಇಲ್ಲಿ ಹೆಲ್ತ್ ಕೇರ್ ಅನ್ನ ಪಡೆಯೋದಕ್ಕೆ ಜನರು ಮುಗಿಬಿದ್ದು ಬರ್ತಾ ಇದ್ದಾರೆ. ದಟ್ ಆಲ್ಸೋ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಫಾರ್ ಯು. ಅಲ್ಲೂ ಒಳ್ಳೆಯ ಹಾಸ್ಪಿಟಲ್ಗಳು ಯಾವುದು, ಒಳ್ಳೆಯ ಫಾರ್ಮಾ ಕಂಪನಿಗಳು ಯಾವುದು, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಫಾರ್ಮಾ ಕಂಪನಿಗಳು ಯಾವುದು ಅನ್ನೋದನ್ನ ನಾವು ನೋಡಿ ಅಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ದಟ್ ಆಲ್ಸೋ ಪ್ರೊವೈಡ್ಸ್ ಎಕ್ಸಲೆಂಟ್ ಗ್ರೋತ್ ಅಪಾರ್ಚುನಿಟಿ ಫಾರ್ ಅಸ್. ಇವರು ಹೇಳದೇ ಇರುವಂತಹ ಆದರೆ ನಾವು ನೋಡಬೇಕಾಗಿರುವಂತಹ ಇನ್ನೊಂದು ತುಂಬಾ ಸೀರಿಯಸ್ ಸೆಕ್ಟರ್, ಡೇಟಾ ಸೆಂಟರ್ ಬಿಸ್ನೆಸ್ ಇನ್ ಇಂಡಿಯಾ. ಇಲ್ಲಿ ನಮಗೆ ತುಂಬಾ ದೊಡ್ಡ ಮಟ್ಟಿನ ಗ್ರೋತ್ ಪೊಟೆನ್ಷಿಯಲ್ ಪಕ್ಕಾ ಇದೆ. ಏನು ಡೇಟಾ ಸೆಂಟರ್ಸ್ ಅಂತ ಹೇಳಿದ್ರೆ, ಡೇಟಾವನ್ನ ನೀವು ಬಳಕೆ ಮಾಡ್ತಾ ಇರುವಂತಹ ಮ್ಯಾಮತ್ ಅಮೌಂಟ್ಸ್ ಆಫ್ ಡೇಟಾ, ಕಂಪನಿಗಳ ಡೇಟಾ ಸೆಂಟರ್ಸ್ ನಲ್ಲಿ ಸಾವಿರಾರು ಸರ್ವರ್ಗಳನ್ನ ಇಟ್ಟು ಅಲ್ಲಿ ಡೇಟಾ ಸ್ಟೋರೇಜ್ ಮಾಡುವಂತಹ ಕೆಲಸ ನಡೀತಾ ಇದೆ. ಇಂತಹ ಕಂಪನಿಗಳು ಗ್ರೋ ಆಗುವಂತಹ ಅವಕಾಶ ಇಲ್ಲಿ ಇದೆ. ಇದು ಕೂಡ this is again another place where you need to seriously consider investment. ಡೇಟಾ ಸೆಂಟರ್ ಸ್ಟಾಕ್ಗಳು ಯಾವುದು ಅನ್ನೋದನ್ನ ನೋಡಿ ಅಲ್ಲಿ ಹೂಡಿಕೆ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಸ್ಕ್ರೀನರ್ ಹಾಕೋಣ, ಗೊತ್ತಾಗುತ್ತೆ. ಹೀಗೆ ಹುಡುಕಿದ್ರು ಕೂಡ ನಿಮಗೆ ಇಲ್ಲಿರುವಂತಹ ಕಂಪನಿಗಳು ಯಾವುದು ಅನ್ನುವಂತಹ ಹೆಸರು ಸಿಗುತ್ತೆ. ಒನ್ಸ್ ಯು ಸಿ ದಿಸ್,
ನೀವು ಇಲ್ಲಿ ಏನು ಮಾಡಬೇಕು, ಯು ವಿಲ್ ಹ್ಯಾವ್ ಟು ಡೂ ಯುವರ್ ಓನ್ ಅನಾಲಿಸಿಸ್, ಯು ವಿಲ್ ಹ್ಯಾವ್ ಟು ಡೂ ಯುವರ್ ಓನ್ ಫಂಡಮೆಂಟಲ್ಸ್ ಆರ್ ಟೆಕ್ನಿಕಲ್ ಅನಾಲಿಸಿಸ್ ಏನು ಮಾಡ್ತೀರಿ ಅದನ್ನು ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು. ನಿಮಗೆ ಈ ಸೆಕ್ಟರ್ಗಳ ಬಗ್ಗೆ ವಿಡಿಯೋ ಬೇಕು ಅಂದರೆ ಕೇಳಿ ಅಂತ ಹೇಳಿದ್ದೆ, ಅದನ್ನು ಖಂಡಿತ ನಾನು ಮಾಡ್ತೀನಿ. ಇಲ್ಲಿರುವಂತಹ ಸ್ಪೆಸಿಫಿಕ್ ಸ್ಟಾಕ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಐ ಡೂ ಅ ಡಿಟೇಲ್ಡ್ ವಿಡಿಯೋ ದೇರ್. ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು, ಯು ವಾಂಟ್ ಟು ಸ್ಟಡಿ ಮೋರ್ ಅಂತ ಹೇಳಿದ್ರು ಕೂಡ ಅದನ್ನು ಕಮೆಂಟ್ ಮಾಡಿ, ಐ ವಿಲ್ ಡೂ ದ್ಯಾಟ್. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ನಿಮಗೆ ಇನ್ನೇನಾದರೂ ಮಾಹಿತಿ ಬೇಕು ಅಂತ ಹೇಳಿದರೆ ದಯವಿಟ್ಟು ಕೇಳಿ, ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿ ಮುಗೀತು. ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದೀನಿ ಅಂತ ಹೇಳಿದರೆ ಕಾನ್ಫಿಡೆನ್ಸ್ ಅಂತ ಟೈಪ್ ಮಾಡಿ ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.